ನಮಗೆ ನನ್ನ ಜಾಯ್ನಿಂಗ್ ಆದ್ಮೇಲೆ ಇಂದಾನೆ ಪಬ್ಲಿಕ್ ವತಿಯಿಂದ ಜನಪ್ರತಿನಿಧಿಗಳಿಂದ ಇವನ್ ವಾಟ್ಸ್ಆಪ್ ಮೂಲಕ ಪಿಡಿಒ ಗೈರ್ ಹಾಜರ್ ಇದ್ರೆ ಕೂಡ ಅಟೆಂಡೆನ್ಸ್ ಹಾಕ್ತಾರೆ ಅಂತ ಸುದ್ದಿ ಇತ್ತು ಮತ್ತೆ ಕಂಪ್ಲೇಂಟ್ಸ್ ಕೂಡ ಇತ್ತು. ನಾನು ಗ್ರಾಮ ಪಂಚಾಯತ್ ವಿಸಿಟ್ ಹೋದಾಗ ಕೂಡ ನಮಗೆ ಈ ತರ ಕೆಲವೊಂದು ಕೇಸಸ್ ಸಿಕ್ಕಿತ್ತು. ಸೊ ಅದು ನಾನು ಹಲವಾರು ಆಲ್ಮೋಸ್ಟ್ 4 to 5 ಟೈಮ್ಸ್ ನಮ್ಮ ಪಿಡಿಒಸ್ಗೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೆ, ಈ ತರ ಮಾಡಬೇಡಿ, ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್, ಮತ್ತೆ ವಾರ್ನಿಂಗ್ ಕೊಟ್ಟಿದೆ. ಅದಾದ್ಮೇಲೆ ಕೂಡ ವಿ ಆರ್ ನಾಟ್ ಸೀಯಿಂಗ್ ಎನಿ ಇಂಪ್ರೂವ್ಮೆಂಟ್. ಯಾಕೆ ನಮಗೆ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಕ್ಲಿಯರ್ಲಿ ಗೊತ್ತಾಗುತ್ತೆ ಎಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲಿ ಪಂಚಾಯತಿ ಪಿಡಿಒ ಹೋಗ್ತಾ ಇದ್ದಾರೆ. ಸೊ ನಾವು 22 ಮೇಗೆ ಒಂದು ರೆಗ್ಯುಲರ್ ರಿವ್ಯೂ ಮೀಟಿಂಗ್ ಕಾಲ್ ಫಾರ್ ಮಾಡಿದೀವಿ, ಕುಡಿಯೋ ನೀರು, ನರೇಗಾ ಇತರೆ ಗ್ರಾಮ ಪಂಚಾಯತಿ ವಿಷಯಕ್ಕೋಸ್ಕರ. ಆ ಮೀಟಿಂಗ್ ಕೊನೆಯಲ್ಲಿ ನಾವು ಎಲ್ಲ ಡೋರ್ಸ್ ಕ್ಲೋಸ್ ಮಾಡಿಕೊಂಡು ಒಂದು ಸರ್ಪ್ರೈಸ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಫ್ ಫಿಂಗರ್ ಪ್ರಿಂಟ್ ಮಾಡಿದ್ದೀವಿ. ನಾವು ಸ್ಟೇಟ್ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ಪೆಷಲ್ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ ವೆರಿಫಿಕೇಶನ್ಗೋಸ್ಕರ. ಆ ದಿವಸ ನಮಗೆ 80% ಜಾಸ್ತಿ ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕ್ ಫೇಕ್ ಸಿಕ್ಕಿದೆ. ಅಂದ್ರೆ ಪಿಡಿಒ ಜಾಗ ಯಾರಾದ್ರೂ ಲೋಕಲ್ ಸ್ಟಾಫ್, ಯಾರಾದ್ರೂ ಲೋಕಲ್ ಪರ್ಸನ್ದು ಫಿಂಗರ್ ಪ್ರಿಂಟ್ ಕೊಟ್ಟು ಫೇಕ್ ಅಟೆಂಡೆನ್ಸ್ ಅವರು ಎಲ್ಲ ಕೊಡ್ತಾ ಇದ್ರು. ಅದಾದ್ಮೇಲೆ ಇದು ನಾವು ರಾಜ್ಯ ಸರ್ಕಾರ ಗಮನಕ್ಕೆ ಕೂಡ ತಂದಿದ್ದೀವಿ. ಇವಾಗ ಪಾಲಿಸಿ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಪಿಡಿಒ ಲಾಗಿನ್ ಅಲ್ಲಿ ಥಂಬ್ ರಿಜಿಸ್ಟ್ರೇಷನ್ದು ಆಪ್ಷನ್ ಇತ್ತು. ಇವಾಗ ಸರ್ಕಾರಲ್ಲಿ ಆ ಥಂಬ್ ರಿಜಿಸ್ಟ್ರೇಷನ್ ಆಪ್ಷನ್ COZP ಲಾಗಿನ್ ಅಲ್ಲಿ ಕೊಡ್ತಾ ಇದ್ದಾರೆ. ಆದ್ಮೇಲೆ ಚೇಂಜ್ ಮಾಡಬೇಕಾದ್ರೆ ಓನ್ಲಿ ಡ್ಯೂರಿಂಗ್ ಟ್ರಾನ್ಸ್ಫರ್ ಆರ್ ಡೆಪ್ಯೂಟೇಷನ್, ಅದರ್ವೈಸ್ ಚೇಂಜ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ಇವಾಗ ಅವರು ಅವರ ಹಂತದಲ್ಲಿನೇ ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಬಯೋಮೆಟ್ರಿಕ್ ಅಟೆಂಡೆನ್ಸ್ಗೆ ಜಿಯೋ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಓನ್ಲಿ ಇನ್ ದೇರ್ ಗ್ರಾಮ ಪಂಚಾಯತಿ ಲಿಮಿಟ್ಸ್ ಅಟೆಂಡೆನ್ಸ್ ಹಾಕಬಹುದು, ಬೇರೆ ಕಡೆ ಅಟೆಂಡೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅದು ಎಲ್ಲಿವರೆಗೂ ಸರ್ಕಾರದಿಂದ ಡೈರೆಕ್ಷನ್ ಬಂದಿಲ್ಲ, ಡಿಸ್ಕಷನ್ ಸ್ಟೇಜ್ ಅಲ್ಲಿ ಇದೆ. ನನ್ನ ಸೆಕ್ರೆಟರಿ ಸರ್ ಜೊತೆಗೆ ಚರ್ಚೆ ಆಯ್ತು, ಅಲ್ಲಿ ಟೆಕ್ನಿಕಲ್ ಟೀಮ್ ಜೊತೆಗೆ ಚರ್ಚೆ ಆಯ್ತು. ಈ ಚೇಂಜಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಮಂಡೇಗೆ ನಮ್ಮ ಹೊಸ ಸಚಿವರು ಖಂಡ್ರೆ ಸಾಹೇಬ್ ಕೂಡ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ. ಸೊ ಇಟ್ ವಿಲ್ ಬಿ ಫೈನಲೈಸ್ಡ್ ವೆರಿ ಸೂನ್.